ತೀರ್ಮಾನ ಮಾಡ್ತಾರೆ. ಇಲ್ಲ ಅವ್ರು ಹೇಳ್ತಾರೆ ಸರ್, ತೇಜಸ್ವಿ ಮತ್ತೆ PC ಮೋಹನ್ ಹೇಳ್ತಾರೆ ಸ್ಟೇಟ್ ಗೌರ್ಮೆಂಟ್ ಮನಸ್ಸು ಮಾಡಿದ್ರೆ ಕಮಿಟಿ ಮೆಂಬರ್ ಬದಲಾವಣೆ ಮಾಡಿಕೊಂಡು ಟ್ಯಾರಿಫ್ನ ವೆರಿಫೈ ಮಾಡ್ಕೊಳ್ಳೋಕೆ ಹೆಂಗ್ರಿ ಬದಲಾವಣೆ ಅಲ್ಲೋಗಿ ಪರ್ಮಿಷನ್ ಕೊಡಿಸ್ಲಿ. ನಿಮಗೆ ನಾವು ಕರ್ನಾಟಕದಿಂದನೇ ಚೇರ್ಮನ್ ಅಂತ ಅವ್ರು ಕೊಡೋದು ಬರೀ 12% 13%. ಚೇರ್ಮನ್ ಅವರು ಆಗಿದ್ದಾರೆ. ಹಿಂದೆ ಏನೋ ಅಗ್ರಿಮೆಂಟ್ ಸೈನ್ ಮಾಡಿಬಿಟ್ಟಿದ್ವಿ ನಾವು. ಈಗ ನಮಗೆ ಪರ್ಮಿಷನ್ ಕೊಡಲಿ, ಎಲ್ಲ ರೋಲ್ಔಟ್ ಮಾಡೋಣ. ಸರ್, ದರ ಏರಿಕೆಗೆ ರಾಜ್ಯ ಸರ್ಕಾರ ಒಪ್ಪಿಗೆ ಇಲ್ಲ. ನಮಗೆ ಸಂಬಂಧ ನಮ್ಮ ಹತ್ರ ಚರ್ಚೆನೇ ಮಾಡಿಲ್ಲ. ಇಲ್ಲ ನಾನು CM ಹತ್ರ ಚರ್ಚೆ ಮಾಡ್ತಿದ್ದೆ. CM ಹತ್ರನು ಕ್ಯಾಬಿನೆಟಲ್ಲೂ ನಾನು ಚರ್ಚೆ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಇತ್ತೀಚೆಗೆ ಏರಿಸಿದ್ದಾರೆ, 30-40% ಏರಿಸಿದ್ದಾರೆ ಲಾಸ್ಟ್ ಟೈಮ್. ಈಗೇನೋ 5% ಅಂತಲ್ಲ. 5% ಈಗ 5% ಅಂತ ನನ್ನ ಹತ್ರ ಚರ್ಚೆ ಮಾಡಿಲ್ಲ. ಇವತ್ತು ಪ್ರೆಸ್ ನೋಟ್ ಇಶ್ಯೂ ಮಾಡಿದ್ದಾರೆ BMRC ಆಫಿಷಿಯಲಿ. ಇಂಪ್ಲಿಮೆಂಟ್ ಫ್ರಮ್ 9 ಫೆಬ್ರವರಿ ಅಂತ. ನನಗಿನ್ನ ಬಂದಿಲ್ಲ, ಅವರೇ ತೀರ್ಮಾನ ಮಾಡಿದ್ದಾರೆ. ಬರಲಿ, ಅವ್ರನ್ನ ಕರ್ಸ್ತೀನಿ. ನೀವೆಲ್ಲ ಹೇಳಿದಿರಲ್ಲ, ಕರ್ಸಿ. ಇದು ದುಬಾರಿ ಅಂತ ಅನ್ಸಲ್ಲ. ಬೇರೆ ಸ್ಟೇಟ್ ಕ್ಯಾಪಿಟಲ್ಗಳಲ್ಲಿ ಮೆಟ್ರೋ ದರ ಕಡಿಮೆ ಇರುತ್ತೆ, ಬೆಂಗಳೂರಿಗೂ ಅತಿ ಹೆಚ್ಚು. ಇದು ದುಬಾರಿ ಅಂತ ಅಂದ್ರೆ ಸ್ಟೇಟ್ ಗೌರ್ಮೆಂಟ್. ನಾನು ಇದನ್ನ ಚೆಕ್ ಮಾಡ್ತೀನಿ, ಡಿಫ್ರೆನ್ಸ್ ಏನಿದೆ. ಸ್ಟೇಟ್ ಗೌರ್ಮೆಂಟ್ ಇಂಟರ್ವ್ಯೂ ಮಾಡಿದ್ರೆ ಬಡನ ಕಡಿಮೆ ಮಾಡೋ ಸಂಸ್ಥೆ ಇದೆ ಸರ್. ನಿಮ್ಗೆ ದುಬಾರಿ ಅನ್ಸ್ತಾ ಇದೆ? ನೀವಾರ ಮೆಟ್ರೋ ಯಾರು ಓಡ್ತೀರಿ? ಎಷ್ಟು ಆಗ್ತಿದೆ ಖರ್ಚು ನಿಮ್ಗೆ? ಇಲ್ಲಿ ಮಾದಾವರದಿಂದ ಇಲ್ಲಿ ಬರೋಕೆ 60 ರೂಪಾಯಿ ಆಗುತ್ತೆ ಸರ್ ಮಾರ್ಕೆಟ್ಗೆ. ಸರ್, ಮೊದಲು 35 ಮಾರ್ಕೆಟಿಗೆ ಬರೋಕೆ ಈಗ 60 ರೂಪಾಯಿ ಆಗುತ್ತೆ. 57 40% ಸಮಥಿಂಗ್ ನಿಯರ್ 50% ಜಾಸ್ತಿ. ಅಲ್ಲಿಂದ ಬಸ್ ಬಂದು ಎಷ್ಟಾಗಿದೆ? ಬಸ್ಸಲ್ಲಿ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಸರ್. ಟೈಮ್ ಜಾಸ್ತಿ ಆಗುತ್ತೆ. ಬಸ್ಗಿಂತ ಜಾಸ್ತಿ ಇದೆ ಸರ್ ಮೆಟ್ರೋ. ಮತ್ತೆ ಇಲ್ಲ ಓಲಾ ಬೈಕಲ್ಲಿ 180 ರೂಪಾಯಿಗೆಲ್ಲ ಬರ್ಬೋದು ಸರ್. ಓಲಾ ಬೈಕಲ್ಲಿ ಮೆಟ್ರೋ ದುಬಾರಿ ಆಗುತ್ತೆ. ಮೆಟ್ರೋ ಈಸ್ ಔಟ್ ಮಾಡುತ್ತೆ ನಿಮ್ಗೆ ಟ್ರಾಫಿಕ್ ನಲ್ಲಿ. ಮತ್ತೆ ಅದು ಟ್ಯಾರಿಫ್ ಜಾಸ್ತಿ ಆದರೆ ಆಟೋಮೆಟಿಕ್ ಡಿಪೆಂಡೆನ್ಸಿ ಬೇರೆ ರೀತಿ ಹೋಗುತ್ತೆ ಸರ್. ಮೆಟ್ರೋ ಲಾಭದಾಯಕದಲ್ಲೇ ಇದೆಯಲ್ಲ. ಮೆಟ್ರೋ ಲಾಭದಲ್ಲೇ ಇದೆಯಲ್ಲ. ಎಲ್ಲಿ ಲಾಭ ಇದೆ? ಲಾಸು ಇಲ್ಲ. ಹೊಸದಾಗಿ ತೊಗೊಳ್ತಾ ಇದೀವಿ. ಸೆಂಟ್ರಲ್ ಗೌರ್ಮೆಂಟ್ ಏನು ದುಡ್ಡು ಕೊಡ್ತಾ ಇಲ್ಲ ಅದು ಸಹಾಯನ. ನಾವು ಜಾಸ್ತಿ ಮಾಡ್ತಾ ಇದೀವಿ. ಇನ್ನ ಏಕಾದಶಿಯೆಲ್ಲ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೀವಿ. ಈಗಲ್ಲ 326 ಕಿಲೋಮೀಟರ್ ಅಷ್ಟು ಮಾಡ್ತಾ ಇದೀವಿ. ಸದ್ಯಕ್ಕೇನಿಲ್ಲ. ನೀರಿನ ದರದ ವಿಚಾರ ಸದ್ಯಕ್ಕೇನು ಮಾತಾಡಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲ ಹೇಳಿದೆಯಲ್ಲ, ಅದು ಅವರ ಅಧಿಕಾರಿಗಳು ಅದನ್ನ ಕಮಿಟಿ ಅವ್ರು ಮಾಡ್ತಾರೆ, ಅಬ್ಜೆಕ್ಷನ್ ಹಾಕಿರ್ತಾರೆ. ನನ್ನ ಹತ್ರಕ್ಕೆ ಬರಲ್ಲ ಅದು.